ಸರ್ವ ಆತ್ಮವಿಗೆ ಶರಣಾರ್ಥಿಗಳು. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯಂ, ಮೋಕ್ಷ ಮೂಲ ಗುರುಕೃಪ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ಅವಧೂತ ರಾಜಯೋಗಿ ನಾಮದೇವಗೌಡ ಶರಣರಿಂದ ಶರಣಾರ್ಥಿಯನ್ನು ತಿಳಿಸುತ್ತಾ, ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಸರ್ವಜ್ಞಾನ ಭರಿತರಾದ ಶ್ರೀ ಮಾದಯ್ಯ ಗುರುವಿನ ತಾತನವರು ಹಾಗೂ ನಿಮ್ಮೆಲ್ಲರಿಗೆ ಚಿರಪರಿಚಿತರು. ಅವರು ವ್ಯಕ್ತಿತ್ವ ಅಂತಂದ್ರೆ ವಿಶೇಷವಾಗಿ ಅಮೋಘ ಸಿದ್ದೇಶ್ವರ ಮಠದ ಆ ಗುರುಗಳು ಚರಣಾರವಿಂದದಲ್ಲಿ ಶರಣಾರ್ಥಿ ಅಂತ ತಿಳಿಸುತ್ತಾ, ಅವರು ಚಿಕ್ಕವರಾದ್ರೂ ಜ್ಞಾನ, ಅಪಾರವಾದ ಜ್ಞಾನ ಇರ್ತಕ್ಕಂಥ ಅವರು ಹೃದಯವಂತರು. ಅದು ನಿಮ್ಮೆಲ್ಲರಿಗೆ ಮಾತಾಡಿದ್ರೆ ನುಡಿ ಮತ್ತು ಬಂದಂಗೆ ಬರ್ತಾರೆ. ನಾವು ಸಾಕಷ್ಟೆಲ್ಲ ಕೇಳಿವಿ. ಯಾಕಂದ್ರೆ ಅವರು ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡಮ್ಮಂತ ನಾವು ಅನ್ನಕತ್ತೀವಿ. ಅವ್ರ ಖುಷಿಯಿಂದ ಮಾಡಂತ ಇರು, ನಮ್ಗೆ ಎಷ್ಟು ಅನುಭವ ಬರ್ತಷ್ಟಂತ ಮಾತಾಡಮ್ಮಂತ ಹೇಳ್ಯಾರ. ಈಗ ಜಗತ್ತಿನೊಳಗೆ ಇರ್ತಕ್ಕಂಥ ಎಲ್ಲ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೆ ಆ ಗುರುವಿನ ಪರಿಚಯ ಅಂದರೆ, ಮತ್ತು ಈತ ತುರುವಾಳಿಂದ ಅವರು ಸಿಂಧನೂರು ತಾಲೂಕು, ತುರುಹಾಳು, ರಾಯಚೂರು ಡಿಸ್ಟಿಕ್ ಮಠದ ಆ ಗುರುಗಳಿಗೆ ತುಂಬ ಶರಣಾರ್ಥಿ ಹೇಳ್ತಾ, ಹಾಗೂ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿ. ಗುರುಗಳು ಈಗ ನಾವೊಂದು ಮಾತು ನಿಮ್ಮನ್ನು ಕೇಳಬೇಕಾತಪ್ಪಂದ್ರೆ, ವಿಶೇಷವಾಗಿ ಜನರು ಸ್ವಾರ್ಥದಿಂದ ತಮ್ಮನ್ನು ತಾವು ಮರೆತು ಭಾಳ ಕಷ್ಟಪಡಕತ್ತೀವಿ ನಮ್ಮನ್ನು ಹಿಡ್ಕೊಂಡ. ಈಗ ಈ ಜನರೊಳಗೆ ಜನರು ಒಂದು ಮಾತು ಹೇಳ್ತಿರ್ತಾರೆ ಶರಣರು, 5 ಮುಖದ 5 ಸರ್ಪಗಳಿಗೆ ತನು 1, ಆನಂತರ ದಂತ 2, ಸತ್ತು ಎಣವಾಗಿ ತಿರುಗುವುದು ಕಂಡು ಆನು ಬೆರಗಾದ ಕಾರಣ ಗುಹೇಶ್ವರ ಅಂತಂತಾರೆ. ಅಂದ್ರೆ 5 ಮುಖದ ಸರ್ಪ ಅಂತ ಅಂದ್ರೆ 5 ಮುಖ ಯಾವುವು? 5 ಮುಖಕ್ಕೆ ತನು 1, ಅದು ದಂತ 2 ಅಂತ ಹೇಳ್ತಾರೆ ಅವರು. ಈಗ ಪಂಚ ಇಂದ್ರಿಯಗಳೇ 5 ಮುಖಗಳು, ಮತ್ತೆ ದಂತ 2 ಅಂತಂದ್ರೆ ಅದು ದಂತ 2 ಅಂತಂದ್ರೆ ಅದು ಕಾಮ, ಒಂದು ಅಹಂಕಾರ ಮತ್ತು ಮಮಕಾರ, ಈ 2 ಹಲ್ಲುಗಳಂತ. ಈ 2 ಹಲ್ಲುಗಳು ಸಿಕ್ಕಿ ಜಗತ್ತೇ ಒದ್ದಾಡಕತ್ತೈತಿ. ಇದನ್ನು ಬಿಡಿಸಬೇಕತ್ತಪ್ಪ ಅಂತಂದ್ರೆ ಪಂಚ ಇಂದ್ರಿಯಗಳನ್ನು ಪಂಚ ಲಿಂಗಗಳನ್ನಾಗಿ ಮಾಡಿವಿ, ಅವುಗಳನ್ನು ನಮ್ಮ ರಕ್ಷಣೆ ಪಡಿಬೇಕು. ಯಾಕಂದ್ರೆ ಆ ರಕ್ಷಣೆ ಪಡಿಬೇಕತ್ತಪ್ಪ ಅಂದ್ರೆ ನಿಮ್ಮಂಥ ಗುರುಗಳಿಗೆ ನಾವು ಮೊರೆ ಹೋಗ್ಬೇಕು. ಯಾಕಂದ್ರೆ ಅವು ವಿಶೇಷವಾಗಿ ಇದನ್ನು ಅದೇನಂತಾರಲ್ಲ, ಅರು ಹಿಡಿಯುತ್ತಾನ ಗೌರವನ ಅಳಿದರೆ ಗುರುವಿನ ಬಲಿಸುವುದು ಏನಾಗೋದಂತ. ಈ ಕೆಲವ್ರು ಏನು ಮಾಡಿಬಿಟ್ರೆ ಭಾಳ ನಾನಾ ಶಾಣೆ ಅಂತ ಹೇಳ್ತಿರೋದು, ಗುರುವಿನ ಲಕ್ಷ್ಯ ಕೊಡೋದಕ್ಕೆ ಭಾಳ ಜನರ ಕಣ್ಣೇ ಆಗಿಬಿಡತ್ತೆ. ನಿಮ್ಮಂತರ್ತಕ್ಕೆ ಬಂದು ಎಲ್ಲನ್ನ ಪಂಚೇಂದ್ರಿಯಗಳನ್ನು ಪಂಚಲಿಂಗ ಆಗಿ ಮಾಡ್ಕೋಬೇಕು ಅಂಬೋದು ಭಾಳ ಹಿಂದೆ ಜನ ಈಗಿನ ಕಾಲದಾಗ. ಅದರಂತೆ ವಿಶೇಷವಾಗಿ ಅವು ಪಂಚ ಇಂದ್ರಿಯಗಳನ್ನು ಪಂಚಲಿಂಗಗಳನ್ನಾಗಿ ಮಾಡಬೇಕಂತ. ಅಂದ್ರೆ ವಿಶೇಷವಾಗಿ ಪಂಚ ಇಂದ್ರಿಯಗಳಂದ್ರೆ ಯಾವ್ಯಾವು, ಪಂಚಲಿಂಗಗಳಾಗ ಬದಲ ಲಿಂಗ ಯಾವುದು? ವಿಶೇಷ ನಿಮ್ಮೆಲ್ಲರಿಗೆ ಎಲ್ಲರೂ ಒಟ್ಟ ಇವನ್ನ ನಮ್ಮ ರಕ್ಷಣೆ ಮಾಡ್ತಕ್ಕಂಥ ಇವು ಪಂಚಲಿಂಗಗಳಾಗಬೇಕು. ಅದನ್ನ ಸ್ವಲ್ಪ ವಿವರಣೆ ತಮ್ಮಲ್ಲಿ ಕೇಳಬೇಕಂತ ನಾನು ಬಯಸ್ತೇನೆ. ತಮ್ಮೆಲ್ಲರೂ ಶರಣಾರ್ಥಿ. ಮಾಗದಿದ್ದರೆ ಮನಸ್ಸು ಯಾರು ತಿದ್ದಿದರೇನು, ನಿನ್ನ ನೀ ತಿಳಿಯಲಿಕ್ಕೆ ನೀನೇ ಗುರು ನಿನಗೆ. ಇಳೆಯಿಂದ ಜಲವೆದ್ದು ಆವಿಯಾಗಲು ಮುಂದು ಲೋಕದಲ್ಲಿ ಅರಿವೇ ಗುರು ಮುದ್ದುರಾಮ. ಈ ನಾಡಿಗೆ, ಈ ಭೂವಿಗೆ ಆತ್ಮಜ್ಞಾನದ ಬೆಳಕನ್ನು ನೀಡಿರುವ ಎಲ್ಲ ಶರಣ ಸಂತ ಮಹಾಂತ ದಾರ್ಶನಿಕರನ್ನು ಸ್ಮರಣೆ ಮಾಡಿ, ಈ ನಾಡಿಗೆ ಅನ್ನವನ್ನು ನೀಡುವ ಅನ್ನದಾತರನ್ನು, ಈ ನಾಡನ್ನು ರಕ್ಷಣೆ ಮಾಡುವ ಸೈನಿಕರನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ಈ ಒಂದು ಸತ್ಸಂಗದ ಕಾರ್ಯಕ್ರಮದಲ್ಲಿ
ನಮ್ಮ ಊರಿನ ಶರಣರಾಗಿರುವಂಥ ನಾಗಪ್ಪ ಶರಣರವರಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಆತ್ಮೀಯ ಎಲ್ಲ ಭಗವತ್ ಬಂಧುಗಳಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತು ಒಂದು ವಿಷಯವನ್ನು ಹೇಳಿದರು. ಪಂಚೇಂದ್ರಿಯಗಳು, ಆ ಪಂಚೇಂದ್ರಿಯಗಳನ್ನು ಲಿಂಗಗಳನ್ನಾಗಿ ಮಾಡುವಂತಹ ಬಗೆ ಹೇಗೆ, ಏನು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡಬೇಕಾದಂಥ ವಿಷಯ. ಮಾನವ ಕೇವಲ ಮನುಷ್ಯನಾಗಿ ಉಳಿಯದೆ ಮಹಾದೇವನಾಗಲು, ಮನುಷ್ಯ ದೇವನಾಗಲು ಬೇಕಾದಂತಹ ಎಲ್ಲ ವಿಚಾರಗಳನ್ನು, ವಿಷಯಗಳನ್ನು, ಸಾಧನ ಕ್ರಮಗಳನ್ನು, ಸಾಧನ ಮಾರ್ಗಗಳನ್ನು ಇಂದಿನ ಅನೇಕ ಶರಣ ಸತ್ಪುರುಷರು ಮಹಾತ್ಮರು ತಿಳಿಸಿಕೊಂಡು ಬಂದಿದ್ದಾರೆ. ಮನುಷ್ಯನ ಇರುವಿಕೆಯನ್ನು ನಾವು ಗಮನಿಸ್ಕೊಂಡು ಬಂದಾಗ ಮೃಗತ್ವದಿಂದ ಮಾನವತ್ವವನ್ನು ಪಡ್ಕೊಂಡಿದ್ದೇವೆ. ಮೊದಲು ಮನುಷ್ಯ ಮೃಗನಾಗಿದ್ದ. ನಾವು ಸಾವಿರಾರು ವರ್ಷಗಳ, ಲಕ್ಷಾಂತರ ವರ್ಷಗಳ ಹಿಂದೆ ಮಾನವನ ಉಗಮ ಸಮಯಕ್ಕೆ ಹೋದಾಗ ಮನುಷ್ಯ ಒಬ್ಬ ಮೃಗನಾಗಿದ್ದ, ಒಂದು ಪ್ರಾಣಿಯಾಗಿದ್ದ. ಆತನ ಜೀವನ ಪ್ರಾಣಿ ಪಕ್ಷಿಗಳಿಗೂ ಆತನ ಜೀವನಕ್ಕೂ ಏನೂ ವ್ಯತ್ಯಾಸವಾಗಿರಲಿಲ್ಲ. ಯಾವಾಗ ಮನುಷ್ಯನಿಗೆ ನಾಗರಿಕತೆ ಅನ್ನುವಂಥದ್ದು ಬಂತು, ಅವನು ಬದಲಾವಣೆ ಆಗ್ತಾ ಬಂದ. ಆ ಬದಲಾವಣೆ ಆಗ್ತಾ 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 ಮಾನವನಾದ. ಮಾನವನ ನಂತರದಲ್ಲಿ ಈ ಎಲ್ಲದಕ್ಕೂ, ಈ ಜಗತ್ತಿನ ಸೃಷ್ಟಿಗೂ ಸ್ಥಿತಿಗೂ ಕಾರಣಕ್ಕೂ ಒಂದು ಶಕ್ತಿ ಇದೆ ಅನ್ನೋದನ್ನು ಕಂಡುಕೊಂಡ. ಆ ಶಕ್ತಿ ಆಗುವ ಕಡೆಗೆ ತನ್ನ ಗಮನವನ್ನ ತಿರುಗಿಸಿದ. ಇದು ಮಾನವನ ಸಾಧನೆ. ಹಾಗಾಗಿ ಇವತ್ತು ಪ್ರಸ್ತುತ ಮನುಷ್ಯನ ಜೀವನಕ್ಕೆ ಬೇಕಾಗಿರುವಂತಹ ಶಾಂತಿ, ಸಮಾಧಾನ, ನೆಮ್ಮದಿಗಳು ಯಾವ ರೀತಿಯಾಗಿ ಬೇಕಾಗ್ತವೆ, ಅದು ಯಾವ ತತ್ವದಲ್ಲಿದೆ, ಎಲ್ಲಿ ಸಿಗುತ್ತದೆ ಅದು ಅನ್ನೋದನ್ನ ಚಿಂತನೆ ಮಾಡತಕ್ಕಂಥದ್ದು ಪ್ರಸ್ತುತ ದಿನಮಾನಗಳಲ್ಲಿ ಅತ್ಯವಶ್ಯ ಅನ್ನುವಂಥದ್ದನ್ನ ನಾನು ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವಿಚಾರವಾಗಿ ಪಂಚ ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧವನ್ನ ಆಗ್ರಹಿಸುವಂಥವು. ಅಂದ್ರೆ ಪಂಚ ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದವನ್ನ ಕಿವಿ, ಸ್ಪರ್ಶವನ್ನ ಚರ್ಮ, ರೂಪವನ್ನ ಕಣ್ಣು, ರಸವನ್ನ ನಾಲಿಗೆ, ಗಂಧವನ್ನ ಮೂಗು. ಇವುಗಳು ಆಗ್ರಹಿಸ್ತಕ್ಕಂಥದ್ದು. ಇವಕ್ಕ ನಾವು ಪಂಚೇಂದ್ರಿಯಗಳಂತ ಕರಿತೀವಿ. ಈ ಪಂಚೇಂದ್ರಿಯಗಳನ್ನ ಸಾಧನ ಕ್ರಮದ ಮೂಲಕವಾಗಿ ಅವುಗಳನ್ನು ಹೇಗೆ ಇಟ್ಕೋಬೇಕು, ಅದಕ್ಕೆ ಚನ್ನಬಸವಣ್ಣನವರು ಒಂದು ವಚನ ಹೇಳ್ತಾರೆ. ಭೂಮ್ಯಾಂಗದಲ್ಲಿ ಸುಚಿತ್ತದಿಂದ ಸುಗಂಧ ದ್ರವ್ಯವನ್ನು ಸದ್ಭಕ್ತಿಯಿಂದ ಆಚಾರ ಲಿಂಗಕ್ಕರ್ಪಿಸುವಾತನೇ ಭಕ್ತ. ಜಲಾಂಗದಲ್ಲಿ ಸುಬುದ್ಧಿ ಹಸ್ತದಿಂದ ಸುರಸದ್ರವ್ಯವನ್ನು ನೈಷ್ಠಿಕಾ ಭಕ್ತಿಯಿಂದ ಗುರುಲಿಂಗಕ್ಕರ್ಪಿಸುವಾತನೇ ಮಹೇಶ್ವರ. ಅನಲಾಂಗದಲ್ಲಿ ನಿರಹಂಕಾರ ಹಸ್ತದಿಂದ ಸ್ವರೂಪ ದ್ರವ್ಯವನ್ನು ಅವಧಾನ ಭಕ್ತಿಯಿಂದ ಶಿವಲಿಂಗಕ್ಕರ್ಪಿಸುವಾತನೇ ಪ್ರಸಾದಿ. ವಾಯುವಾಂಗದಲ್ಲಿ ಸುಮನಹಸ್ತದಿಂದ ಸುಸ್ಪರ್ಶ ದ್ರವ್ಯವನ್ನು ಅನುಭಾವ ಭಕ್ತಿಯಿಂದ ಜಂಗಮಲಿಂಗಕ್ಕೆ ಅರ್ಪಿಸುವಾತನೇ ಪ್ರಾಣಲಿಂಗಿ. ಆಕಾಶಾಂಗದಲ್ಲಿ ಸುಜ್ಞಾನ ಹಸ್ತದಿಂದ ಸುಶಬ್ದ ದ್ರವ್ಯವನ್ನು ಆನಂದ ಭಕ್ತಿಯಿಂದ ಪ್ರಸಾದಲಿಂಗಕ್ಕರ್ಪಿಸುವಾತನೇ ಶರಣ. ಇಂತಿ ಪಂಚೇಂದ್ರಿಯಗಳ ಒಳಹೊರಗಾದ ಜ್ಞಾನೇಂದ್ರಿಯ ಅಸ್ತದಿಂದ ಮಹಾಸುಖವೆಂಬ ಪರಮದ್ರವ್ಯ ರಸವನ್ನು ಸಮರಸ ಭಕ್ತಿಯಿಂದ ಮಹಾಲಿಂಗಕ್ಕರ್ಪಿಸುವ ತನ್ಮಯನಾಗಬಲ್ಲಡೆ ಆತನೇ ಷಡ್ಲಿಂಗಿ ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತ ಚನ್ನಬಸವಣ್ಣವರು ಹೇಳ್ತಾರೆ. ಇಲ್ಲಿ ನಾವು ಮೊದಲನೇದ್ದು ನಮ್ಮ ಸಾಧನ ಕ್ರಮ. ನಮ್ಮ ಸಂಸ್ಕೃತಿಯಲ್ಲಿ ಮನುಷ್ಯ ಮಹಾದೇವನಾಗಲು ಒಂದು ಹಲವಾರು ಜನ ಹಲವಾರು ರೀತಿಯಾದ ಸಾಧನ ಕ್ರಮಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶತಸ್ಥಲ ಸಾಧನ ಕ್ರಮ, ಭಕ್ತ, ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಇದು ಒಂದು ಸಾಧನ ಕ್ರಮ. ಈ ಸಾಧನ ಕ್ರಮವನ್ನ
ಇದು ಒಟ್ಟಾರೆಯಾಗಿ ಮನುಷ್ಯನಿಂದ ಮಾನವನ ಕಡೆಗೆ, ಮಾನವನಿಂದ ಮಹಾದೇವನ ಕಡೆಗೆ ಹೋಗುವಂತಹ ಮಾರ್ಗ. ಇದು ಒಂದು ಸರಳ ಸುಂದರವಾದ ಮಾರ್ಗ. ಈ ಮಾರ್ಗದಲ್ಲಿ ಭಕ್ತ ಅನ್ನುವಂಥದ್ದು, ಭಕ್ತ ಸ್ಥಳ ಪ್ರಥಮವಾಗಿ ಇರ್ತಕ್ಕಂಥದ್ದು ವಿಶೇಷ. ಹೌದು. ಈ ಭಕ್ತ ಸ್ಥಳದೊಳಗ ಬಸವಣ್ಣವರು ಹೇಳೋದು ಏನು ಅಂತಂದ್ರೆ, ಭೂಮ್ಯಾಂಗದಲ್ಲಿ ಸುಭಕ್ತಿ ಸುಚಿತ್ತದಿಂದ ಸುಗಂಧ ದ್ರವ್ಯವನ್ನು ಸದ್ಭಕ್ತಿಯಿಂದ ಆಚಾರ ಲಿಂಗಕ್ಕೆ ಅರ್ಪಿಸುವಾತನೇ ಭಕ್ತ ಅಂತ ಹೇಳಿದ್ರು. ಅಂದ್ರೆ ಭೂಮ್ಯಾಂಗದಲ್ಲಿ ಭೂಮಿ ಒಂದು ಸ್ಥಿರತೆಯ ಸಂಕೇತ, ಅದು ಯಾವಾಗ್ಲೂ ಇರುವಿಕೆಯ ಸಂಕೇತ. ಅದೊಂದು ಜಡವಾಗಿದ್ರೂ ಕೂಡ ಅದೊಂದು ಸ್ಥಿರತೆಯನ್ನು ಕಾಪಾಡತಕ್ಕಂಥದ್ದು ಒಂದು ಸಂಕೇತವಾಗಿರತಕ್ಕಂಥದ್ದು. ಆ ಭೂಮ್ಯಾಂಗದಲ್ಲಿ ಸುಚಿತ್ತದಿಂದ ಒಳ್ಳೆಯ ಚಿತ್ತದಿಂದ ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ಚಿತ್ತದಿಂದ ಸುಗಂಧ ದ್ರವ್ಯವನ್ನು ಅಂದ್ರೆ ಸುಗಂಧ ಅಂದ್ರೆ ಪರಿಮಳ. ಆ ಪರಿಮಳವನ್ನು ಆಗ್ರಹಣ ಮಾಡತಕ್ಕಂಥದ್ದು ಘ್ರಾಣ ಅಂದ್ರೆ ಮೂಗು. ಅಂದ್ರೆ ಸುಚಿತ್ತದಿಂದ, ಒಂದು ಶುದ್ಧವಾದ ಮನಸ್ಸಿನಿಂದ ಮತ್ತು ಸದ್ಭಕ್ತಿಯಿಂದ. ಸದ್ಭಕ್ತಿ ಅಂತ ಹೇಳಿದ್ರು, ಭಕ್ತಿ ಅಂದ್ರೆ ಪ್ರೇಮ, ಸದ್ಭಕ್ತಿ ಅಂದ್ರೆ ನಿಶ್ಚಲವಾದ ಪ್ರೇಮ, ನಿಷ್ಕಪಟವಾದ ಪ್ರೇಮ, ಸ್ಥಿರವಾಗಿರ್ತಕ್ಕಂಥ ಪ್ರೇಮ, ಅದು ಸದ್ಭಕ್ತಿ. ಆ ಸದ್ಭಕ್ತಿಯಿಂದ ಆಚಾರ ಲಿಂಗಕ್ಕೆ ಅರ್ಪಿಸುವಾತನೇ ಭಕ್ತ. ಇಲ್ಲಿ ಭೂಮಿಯ ಸ್ಥಿರತೆಯನ್ನ ಸುಚಿತ್ತ ಶುದ್ಧವಾದ ಮನಸ್ಸಿನಿಂದ, ನಮ್ಮ ಕೆಲಸಗಳಿಂದ, ಜಗತ್ತಿಗೆ ನಮ್ಮ ಗುಣಗಳಿಂದ, ನಮ್ಮ ಒಳ್ಳೆಯ ಗುಣ, ನಮ್ಮ ಒಳ್ಳೆಯ ನಡೆ, ನಮ್ಮ ಒಳ್ಳೆಯ ನುಡಿ, ನಮ್ಮ ಕ್ರಿಯೆ, ನಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಸುಚಿತ್ತದಿಂದ ಕೂಡಿ ಅದು ಪರಿಮಳವನ್ನು ಬೀರಬೇಕು. ನಿಶ್ಚಲವಾದ ಒಂದು ಪರಿಮಳವನ್ನ ಬೀರಬೇಕು. ಅದು ಆಚಾರ ಅಂತಂದ್ರೆ ಸದಾಚಾರ, ಆಚಾರ ಅಂತಂದ್ರೆ ಗುಣಗಳು. ಆ ಗುಣಗಳು ವ್ಯಕ್ತವಾಗಬೇಕು. ನೈತಿಕ ಧರ್ಮವನ್ನ ಪರಿಪಾಲನೆ ಮಾಡಬೇಕು ಜೀವನದಲ್ಲಿ. ಲಿಂಗ ಗುಣಗಳು, ಆ ಗುಣಗಳನ್ನ ಅರ್ಪಣೆ ಮಾಡತಕ್ಕಂಥದ್ದೇ ಭಕ್ತನ ಲಕ್ಷಣ. ಅದಕ್ಕೆ ಭೂಮ್ಯಾಂಗದಲ್ಲಿ ಸುಚಿತ್ತದಿಂದ ಸುಗಂಧ ದ್ರವ್ಯವನ್ನು ಸದ್ಭಕ್ತಿಯಿಂದ ಆಚಾರ ಲಿಂಗಕ್ಕೆ ಅರ್ಪಿಸುವಾತನೇ ಭಕ್ತ ಅಂತ ಹೇಳಿದ್ರು. ಇಲ್ಲಿ ಭೂಮ್ಯಾಂಗ ಅಂತಂದ್ರೆ ಇಲ್ಲಿ ಶರೀರಕ್ಕೆ ಹೋಲಿಕೆ ಕೊಡಬಹುದು. ಶರೀರಕ್ಕೆ ಹೋಲಿಕೆ ಪ್ರಾರಂಭ ಅಂದ್ರೆ ಶರೀರದಿಂದ, ಈ ಶರೀರದಿಂದ ಮಾಡುವ ಒಳ್ಳೆಯ ಕಾರ್ಯಗಳು, ಒಳ್ಳೆಯ ನಡತೆಗಳು, ದ್ವೇಷ, ಅಸೂಯೆ ಇವೆಲ್ಲವನ್ನು ಹೊರತಾಗಿ ಪ್ರೀತಿ, ಪ್ರೇಮ, ಮಮತೆ, ಈ ಒಂದು ಇದರಿಂದ ಜನಸಾಮಾನ್ಯರಿಗೂ ಕೂಡ ಅನುಕೂಲವಾಗತರನಾಗಿ ಯಾರಿಗೂ ನೋವುಂಟಾಗಲಾರದ ಬದುಕುವಂತಹ ಜೀವನವೇ ಭಕ್ತ ಸ್ಥಳ. ಅದು ಅಲ್ಲಿ ಆ ಭಕ್ತಿಯಿಂದ, ಸದ್ಭಕ್ತಿಯಿಂದ, ನಿರ್ಮಲವಾದ ಭಕ್ತಿಯಿಂದ, ಫಲಾಪೇಕ್ಷೆ ಇಲ್ಲದ ಭಕ್ತಿಯಿಂದ ನಾವು ಆಚಾರ ಲಿಂಗಕ್ಕೆ ಆಚಾರವಂತನಾಗಿರ್ತಕ್ಕಂಥದ್ದು. ಆಚಾರ ಲಿಂಗಕ್ಕೆ ಅರ್ಪಿಸುವುದಂತಂದ್ರೆ ನಾನು ಈ ಜಗತ್ತಿಗೆ ಪರಿಮಳವನ್ನ ಹಂಚಲಿಕ್ಕೆ ಬಂದಿದ್ದೇನೆ ಹೊರತು ದುರ್ಗಂಧವನ್ನ ಹಂಚಲಿಕ್ಕೆ ಬಂದಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋದೇ ಆಚಾರ ಲಿಂಗಕ್ಕೆ ಅರ್ಪಿಸುವಂತದ್ದು. ಹಂಗಾದಾಗ ಮಾತ್ರ ಅವನು ಭಕ್ತನಾಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದು ಭಕ್ತನ ಲಕ್ಷಣ, ಇರುವಿಕೆ. ಭಕ್ತ ಇರುವಂತ ಇರುವಿಕೆ, ಇದು ಲಕ್ಷಣಗಳು. ಇದು ನಂತರದಲ್ಲಿ ಏನ್ ಹೇಳ್ತಾನೆ, ಜಲಾಂಗದಲ್ಲಿ ಸುಬುದ್ಧಿ ಹಸ್ತದಿಂದ ಸುರಸ ದ್ರವ್ಯವನ್ನು ನೈಷ್ಠಿಕ ಭಕ್ತಿಯಿಂದ ಗುರುಲಿಂಗಕ್ಕೆ ಅರ್ಪಿಸುವಾತನೇ ಮಹೇಶ್ವರ ಅಂತ ಎರಡನೇದ್ದು. ಅಂದ್ರೆ ಎರಡನೇದ್ದೇನಪ್ಪ, ಜಲ ಅಂದ್ರೆ ಪವಿತ್ರಮಯವಾಗಿರುವಂಥದ್ದು, ಶುದ್ಧವಾಗಿರತಕ್ಕಂಥದ್ದು. ಆ ಶುದ್ಧವಾದಂತಹ ಜಲ ಸುಬುದ್ಧಿ ಅಂದ್ರೆ ಒಳ್ಳೆಯ ಬುದ್ಧಿ. ಸುಬುದ್ಧಿ ಅಂತಂದ್ರೆ ಸತ್ಯವಲ್ಲದ ತಿಳುವಳಿಕೆಯನ್ನ ಇಟ್ಟುಕೊಂಡು ಇರುವಿಕೆ. ಅಲ್ಲಿ ಸುರಸ ದ್ರವ್ಯವನ್ನು, ರಸ ಅಂತಂದ್ರೆ ನಾಲಿಗೆ, ರಸ ಅಂತಂದ್ರೆ ರುಚಿ, ಆ ರಸನೇಂದ್ರಿಯ ಯಾವುದು ಅಂದ್ರೆ ನಾಲಿಗೆ. ಈ ನಾಲಿಗೆಗೆ ಎರಡು ಗುಣ ಇದಾವೆ. ಒಂದು ರುಚಿಯನ್ನ ರುಚಿಸ್ತಕ್ಕಂಥದ್ದು ಒಂದು ಗುಣ, ಮತ್ತೊಂದು ಮಾತನಾಡೋದು ಒಂದು ಗುಣ. ಎರಡು ಇದಾವೆ.
ಅಂದ್ರೆ ನಾವು ಸವಿಬೇಕಾದಂತಹ ರುಚಿ ಸದಾಕಾಲ ಒಳಿತಾಗಿರಬೇಕು ಅಂತದನ್ನ ತಗೋಬೇಕು, ಅಂತದನ್ನ ತಗೋಬೇಕು. ಮತ್ತೆ ನಾವು ಮಾತನಾಡುವ ಮಾತು ಸದಾಕಾಲ ಒಳ್ಳೆಯದ್ದೇ ಆಗಿರ್ಬೇಕು, ಸತ್ಯವನ್ನೇ ನುಡಿಬೇಕು, ಧರ್ಮ ಪರವಾಗಿ ಇರಬೇಕು. ಅದಕ್ಕೆ ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿ ಬಲ್ಲವರು ಸತ್ಯವನ್ನೇ ಹೇಳಬೇಕು, ಸತ್ಯವಲ್ಲದನ್ನು ಹೇಳಬಾರದು. ಸುಳ್ಳಿಗೆ 1000 ಮುಖ ಅಂತ, ಸತ್ಯಕ್ಕೊಂದೇ ಒಂದೇ ಮುಖ. ಎಷ್ಟು ನೋಡ್ರಿ, ಒಂದು ಏನಾದ್ರು ಸತ್ಯ ಮರಿ ಮಾಡಬೇಕಂತಪ್ಪ 100 ಸುಳ್ಳು ಹೇಳ್ಬೇಕು. ಮತ್ತೆ ಸತ್ಯ ಅಂದ್ರೆ ಸತ್ಯನ, ಸತ್ಯ ಅಂದ್ರೆ ಸತ್ಯ, ಸಾಟಿನೇ ಇಲ್ಲ. ಅಪ್ರಿಯವಾದಂತಹ ಸತ್ಯವನ್ನ ಹೇಳಬಾರದು, ಪ್ರಿಯವಾದ ಸತ್ಯವನ್ನ ಹೇಳಬೇಕು. ಇದು ಸುರಸ ದ್ರವ್ಯವನ್ನ ನೈಷ್ಠಿಕ ಭಕ್ತಿಯಿಂದ, ದೃಢವಾದ ಭಕ್ತಿಯಿಂದ ಗುರುಲಿಂಗಕ್ಕೆ ಅರ್ಪಿಸುವಾತನೇ ಮಹೇಶ್ವರ. ಎರಡನೇದು ಇದು ಮಹೇಶ್ವರ ಸ್ಥಳದ ಲಕ್ಷಣ. ಅಂದ್ರೆ ನೈಷ್ಠಿಕ ಭಕ್ತಿ. ನೈಷ್ಠಿಕ ಭಕ್ತಿ ಅಂತಂದ್ರೆ ದೃಢವಾದ ಭಕ್ತಿ. ಎಲ್ಲಿ ಯಾರಲ್ಲಿ ದೃಢವಾದ ಭಕ್ತಿ ಇಟ್ಟುಕೊಂಡು ಗುರುವಿನ ಸೇವೆಯನ್ನ, ಗುರುಲಿಂಗ ಅಂತ ಹೇಳಿದ್ರೆ ಅಲ್ಲಿ ಮೊದಲನೇದ್ದು ಆಚಾರ ಲಿಂಗ, ಎರಡನೇದ್ದು ಗುರುಲಿಂಗ. ಗುರುಲಿಂಗ ಅಂತಂದ್ರೆ ಭಿನ್ನಯಿಸಿ ನೋಡುವಂತವನು ಗುರು. ಅಜ್ಞಾನದ ಅಂಧಕಾರವನ್ನ ತೊಲಗಿಸಿ ಸುಜ್ಞಾನವನ್ನ ಬೀರುವಂತವನು ಗುರು. ಗುರು ಅಂದ್ರೆ ಬೆಳಕು. ಗುರುಲಿಂಗಕ್ಕೆ ಅರ್ಪಿಸುವಾತನೇ ಮಹೇಶ್ವರ. ಅಂದ್ರೆ ಗುರುಲಿಂಗ ಅಂತಂದ್ರೆ, ಗುರು ಅಂತಂದ್ರೆ ಅಜ್ಞಾನದ ಅಂಧಕಾರವನ್ನ ಕಳೆದು ಸುಜ್ಞಾನವನ್ನು ಮೂಡಿಸುವಂತವನು. ನಿಜವಾದ ಗುರು. ತನ್ನ ಇರುವಿಕೆಯನ್ನ, ನಿಜ ಸ್ಥಿತಿಯನ್ನು ತಿಳಿಸುವಂತವನೇ ನಿಜವಾದ ಗುರು. ಆ ಗುರುವಿಗೆ ಅರ್ಪಿಸುವನು ಅಂದ್ರೆ ದೃಢವಾಗ ಗುರುವಿನ ಸೇವೆಯನ್ನ ಮಾಡುವುದರ ಮೂಲಕ ಗುರು ಹೇಳಿದ ಮಾತುಗಳನ್ನ ಪರಿಪಾಲನೆ ಮಾಡತಕ್ಕಂಥದ್ದು, ಚಾಚೂ ತಪ್ಪದೆ ನಡೆಸ್ತಕ್ಕಂಥದ್ದು. ಇದು ಮಹೇಶ್ವರ ಸ್ಥಳ ಅಂತ ಅವ್ರು ಹೇಳಿದ್ರು. ಮೂರನೇದ್ದು, ಅನಲಾಂಗದಲ್ಲಿ ನಿರಹಂಕಾರ ಹಸ್ತದಿಂದ ಸ್ವರೂಪ ದ್ರವ್ಯವನ್ನು ಅವಧಾನ ಭಕ್ತಿಯಿಂದ ಶಿವಲಿಂಗಕ್ಕೆ ಅರ್ಪಿಸುವಾತನೇ ಪ್ರಸಾದಿ. ಮೂರನೇದ್ದು ಅನಲಾಂಗ ಅಂತಂದ್ರೆ ಅಗ್ನಿ. ಅಗ್ನಿಯಿಂದ ನಿರಹಂಕಾರ ಹಸ್ತದಿಂದ, ನಿರಹಂಕಾರ ಹಸ್ತದಿಂದ ಸ್ವರೂಪ ದ್ರವ್ಯವನ್ನು ಅಂದ್ರೆ ನಿರಹಂಕಾರದಿಂದ, ಅಹಂಕಾರ ರಹಿತವಾಗಿ ನಿರಹಂಕಾರವಾಗಿ ಸ್ವರೂಪ ದ್ರವ್ಯವನ್ನ ಅಂದ್ರೆ ರೂಪ, ಅದರಲ್ಲಿ ಸ್ವರೂಪ, ರೂಪದಲ್ಲಿ ದೃಷ್ಟಿಯಲ್ಲೂ ಕೂಡ ಎರಡಿದಾವೆ. ಒಂದು ಸ್ವರೂಪ ಇದೆ, ಇನ್ನೊಂದು ಕುರೂಪ ಇದೆ, ಆಕರ್ಷಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಸ್ವರೂಪ ದ್ರವ್ಯವನ್ನು ಅವಧಾನ ಭಕ್ತಿಯಿಂದ ಶಿವಲಿಂಗಕ್ಕೆ ಅರ್ಪಿಸುವಾತನೇ ಪ್ರಸಾದಿ. ಮೂರನೇದು ಪ್ರಸಾದಿ ಅಂದ್ರೆ ಏನು? ಅನಲ ಅಂದ್ರೆ ಜ್ಞಾನದ ಶುದ್ಧೀಕರಣ. ಅಗ್ನಿ ಏನು ಮಾಡುತ್ತದ ಅಂತಂದ್ರೆ ಸುಡುತ್ತದೆ. ಅದು ಧರ್ಮ. ಅಗ್ನಿ ಸುಡೋದು. ಆದ್ರೆ ಅದು ಅಜ್ಞಾನವನ್ನ ಸುಟ್ಟು ಜ್ಞಾನವನ್ನ ಪ್ರಕಾಶಿಸ್ತಕ್ಕಂಥದ್ದು ಅದರ ಕೆಲಸ. ಅದರ ಪ್ರತೀಕವಾಗಿ ಅಲ್ಲಿ ಅನಲ ಅಂದ್ರೆ ಅಗ್ನಿಯನ್ನ ಹೋಲಿಸಿದ್ದಾರೆ. ಅದರ ಜೊತೆಗೆ ನಿರಹಂಕಾರ ಅಂದ್ರೆ ವಿನಯತೆ, ನಾನು ಎಂಬ ಭಾವವನ್ನ ಹೋಗ್ತಕ್ಕಂಥದ್ದೇ ನಿರಹಂಕಾರ. ಆ ನಿರಹಂಕಾರದ ಹಸ್ತದಿಂದ ಸ್ವರೂಪ ದ್ರವ್ಯ ಅಂದ್ರೆ ಶಿವಸ್ವರೂಪ. ಸ್ವರೂಪ ಅಂದ್ರೆ ಶಿವರೂಪ. ಎಲ್ಲರಲ್ಲೂ ಶಿವಸ್ವರೂಪವನ್ನ ಕಾಣತಕ್ಕಂತಹ ರೂಪವೇ ಆಗಿರಬೇಕು. ಅದೇ ಶಿವಲಿಂಗ. ಅವಾಗ ಅವಧಾನ ಭಕ್ತಿ ಅಂತಂದ್ರೆ ಏಕಾಗ್ರ ಭಕ್ತಿ. ಎಲ್ಲರಲ್ಲಿ ಶಿವನನ್ನ ಕಾಣುವಂತಹ ಏಕಾಗ್ರ ಭಕ್ತಿಯಿಂದ ಶಿವಲಿಂಗಕ್ಕೆ ಅರ್ಪಿಸುವಾತನೇ ಪ್ರಸಾದಿ ಅಂತಂದ್ರೆ ಶಿವಕೃಪೆಯನ್ನ ಸಮನಾಗಿ ಸ್ವೀಕರಿಸುವಂತಹ ಸಾಧಕ. ಶಿವಕೃಪೆಯನ್ನ ಸಮಾನವಾಗಿ ಸ್ವೀಕರಿಸುವಂತಹ ಸಾಧಕನಿಗೆ ಪ್ರಸಾದಿ ಅಂತ ಕರೀತಾರೆ. ಪ್ರತಿಯೊಂದು ಅನುಭವವನ್ನ ಶಿವ ಸಾಧನೆಗಾಗಿ ಮೀಸಲಿಡತಕ್ಕಂಥವನು. ಸದವಿನಯವೇ ಸದಾಶಿವನ ವಿನಯತ್ವದಿಂದ ಅರ್ಪಣೆ ಮಾಡತಕ್ಕಂಥದ್ದು. ಇದು ಪ್ರಸಾದಿಯ ಲಕ್ಷಣ. ಇನ್ನು ನಾಲ್ಕನೇದ್ದು ಪ್ರಾಣಲಿಂಗಿ ಸ್ಥಳ. ವಾಯುವಂಗದಲ್ಲಿ ಸುಮನ ಹಸ್ತದಿಂದ ಸುಸ್ಪರ್ಶ ದ್ರವ್ಯವನ್ನು ಅನುಭಾವ ಭಕ್ತಿಯಿಂದ ಜಂಗಮಲಿಂಗಕ್ಕೆ ಅರ್ಪಿಸುವಾತನೇ ಪ್ರಾಣಲಿಂಗಿಯ ಸ್ಥಳದ ಲಕ್ಷಣಗಳು. ಕುರು ಏನು ಅಂತಂದ್ರೆ ವಾಯುವಂಗ ಅಂದ್ರೆ ವಾಯು ಅಂದ್ರೆ ಪ್ರಾಣಶಕ್ತಿ, ಪ್ರಾಣಶಕ್ತಿ, ಜೀವಶಕ್ತಿ.
ಎಲ್ಲರಿಗೂ ಜೀವದಾಯಕವಾಗಿರ್ತಕ್ಕಂಥದ್ದೇ ವಾಯು. ವಾಯು ಅದಕ್ಕೆ ಬದುಕನ್ನು ಕೊಡ್ತಕ್ಕಂಥದ್ದು ವಾಯು. ಅದು ಯಾವುದರಿಂದ, ಯಾವ ಹಸ್ತದಿಂದ? ಸುಮನ ಹಸ್ತದಿಂದ ಅರ್ಪಣೆ ಮಾಡಬೇಕು. ಅಂದ್ರೆ ಕರುಣೆಯ ಮನಸ್ಸು. ಕರುಣೆಯ ಮನಸ್ಸಿನಿಂದ ಎಲ್ಲಾ ಜೀವಿಗಳ ಮೇಲೆ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು ಇದೇ ಕರುಣಜಲ. ಇದು ಕರುಣಜಲ. ಎಲ್ಲಾ ಜೀವಿಗಳಲ್ಲಿ ಪ್ರೀತಿಯನ್ನು ತೋರಿಸ್ತಕ್ಕಂತಹ ಸುಮನ ಹಸ್ತದಿಂದ ಸುಸ್ಪರ್ಶ ದ್ರವ್ಯವನ್ನು, ಸೇವೆ ಮತ್ತು ಪ್ರೀತಿಯ ಸ್ಪರ್ಶ ಈ ಕೈಗಳಿಂದ ಸೇವೆ ಮಾಡಬೇಕು. ಅದು ಬಡವ, ಬಲ್ಲಿದ, ಇದ್ದವನು, ಇರ್ಲಾರ್ದವನು ಭಿನ್ನ ಬೇಡ. ಪ್ರತಿಯೊಬ್ಬನನ್ನು ಸಮಾನವಾಗಿ ಈ ಕೈಗಳಿಂದ ಅವರ ಸೇವೆ ಮಾಡತಕ್ಕಂಥದ್ದೇ ಆ ಸುಸ್ಪರ್ಶ. ಆಗ ಸೇವೆ ಮಾಡಿಕೊಂಡು ಅನುಭಾವ ಭಕ್ತಿ, ಅನುಭವದಿಂದ ಶಿವಭಕ್ತಿಯನ್ನು ಮಾಡತಕ್ಕಂಥದ್ದು ಅದೇ ಪ್ರಾಣಲಿಂಗಿ. ಅದು ಪ್ರಾಣಲಿಂಗಿ ಸ್ಥಳದ ಲಕ್ಷಣ. ಅನುಭಾವ ಭಕ್ತಿ ಏನ್ ಹೇಳ್ತದ ಅಂತಂದ್ರೆ ಅನುಭವದಿಂದ ಹುಟ್ಟಿದ ಶಿವಭಕ್ತಿ. ಅನುಭವ ಇಲ್ಲದ ಭಕ್ತಿ ತಲೆ ಕೆಳಗಾಗುವುದಯ್ಯ ಅಂತ ಹೇಳ್ತಾರೆ. ಅನುಭವದಿಂದ ಕೂಡಿದ್ದು ವಿಶೇಷವಾಗಿರ್ತಕ್ಕಂಥದ್ದು. ಭಕ್ತಿಯನ್ನ ಜೀವನದಲ್ಲಿ ಅನುಭವಿಸೋದು. ನಂತರ ಏನ್ ಹೇಳ್ತಾನೆ? ಜಂಗಮಲಿಂಗ. ಐದನೇದು ಜಂಗಮಲಿಂಗ ಅಂದ್ರೆ ಜೀವಂತ ಸ್ವರೂಪವಾಗಿರ್ತಕ್ಕಂಥದ್ದು. ಜಂಗಮಲಿಂಗ ಅಂದ್ರೆ ಜೀವಂತ ಸ್ವರೂಪ. ಜೀವ ಸೇವೆಯೇ ಶಿವ ಸೇವೆ ಅನ್ನತಕ್ಕಂಥದ್ದು. ಲಿಂಗದ ಮುಖನೇ ಜಂಗಮ. ಲಿಂಗದ ಮುಖವೇ ಜಂಗಮ. ಕೇವಲ ದೇವರಿಗೆ ನೈವೇದ್ಯ, ಧೂಪ, ದೀಪ, ನೈವೇದ್ಯಗಳನ್ನ ಮಾಡೋದಲ್ಲ. ಯಾರಿಗೆ ಇರಲಾರದಂತಹ ವ್ಯಕ್ತಿಗೆ, ಜೀವಿಗೆ ಹಸಿವಾದಾಗ ಒಂದು ತುತ್ತು ಅನ್ನವನ್ನ ನೀಡೋದು ಆ ಶಿವನಿಗೆ ಪ್ರಸಾದವನ್ನ ಕೊಟ್ಟ ಹಾಗೆ ಅನ್ನುವಂತ ಭಾವ ಮೂಡೋದಿದೆಯಲ್ಲ, ಅದು ಶಿವಲಿಂಗಕ್ಕೆ ಅರ್ಪಿಸಿದಾಗ ಅವನು ಪ್ರಾಣಲಿಂಗಿಯ ಲಕ್ಷಣ. ಪ್ರಾಣ ಪ್ರತಿಯೊಂದು ಉಸಿರಿನಲ್ಲೂ ಶಿವಾನುಭವ. ಪ್ರತಿಯೊಂದು ಉಸಿರಿನಲ್ಲೂ ಶಿವನೇ ಇದ್ದಾನೆ ಅನ್ನುವಂತ ಭಾವನೆಯನ್ನು ಇಟ್ಟುಕೊಂಡು ಸೇವೆ, ಪ್ರೀತಿ ಮತ್ತು ಸಮತ್ವವನ್ನ ಸಾಧಿಸ್ತಕ್ಕಂಥವನು ಪ್ರಾಣಲಿಂಗಿಯ ಲಕ್ಷಣ ಆಗಿರ್ತದೆ, ಪ್ರಾಣಲಿಂಗಿ ಆಗಿರ್ತಾನೆ. ಅದಕ್ಕೆ ಒಂದು ಮಾತು ಹೇಳ್ತಾರಲ್ರಿ, ಲಿಂಗ ಪೂಜೆಯ ಮಾಡಿರು ನಿಮ್ಮೋಳು ಪ್ರಾಣಲಿಂಗ ಪೂಜೆ ಮಾಡಿರು. ಅಂದ್ರೆ ಅದಕ್ಕೆ ನಾವು ವಿಶೇಷವಾಗಿ ಹೊಂದಿಕೆಬೇಕು. ಈಗ ಒಟ್ಟ ಒಂದು ನಿಮಿಷಕ್ಕೆ ಎಷ್ಟು 14 ಸಲ ಬರ್ಬೇಕಂತ ವಾಯು. ಅದರಂತೆ ಕಾಪಾಡ್ಬೇಕಂತಪ್ಪ ಅಂದ್ರೆ ನೀನು ನಿರಾಕಾರ ಗುಣ ಇರ್ಬೇಕು, ಸಿಟ್ಟು ಇರಬಾರ್ದು. ಸಿಟ್ಟು ಬಂದ್ರೆ ಜಾಸ್ತಿ ಆಗ್ತದೆ ಉಸಿರು. ಆ ಪ್ರಾಣಲಿಂಗ ಸ್ಥಳ ಅಂದ್ರೆ ಭಾಳ ವಿಶೇಷ ಅಲ್ರಿ. ಅದನ್ನ ತಮ್ಮ ವಿಶೇಷವಾಗಿ ಬರ್ತಾಗ್ತೀನಿ ಹೇಳ್ರಿ. ಅದು ವಾಯುಲಿಂಗದಲ್ಲೇ ಬರತಕ್ಕಂಥದ್ದು. ವಾಯು ಅಂದ್ರೆ ಪ್ರಾಣಶಕ್ತಿ. ಹೌದಾದ್ರೆ ಅದು ಪ್ರತಿಯೊಬ್ಬರಲ್ಲಿಯೂ ಕೂಡ ಕರುಣೆಯನ್ನು ಇಟ್ಕೊಳ್ತಕ್ಕಂಥದ್ದು, ಪ್ರತಿಯೊಬ್ಬರಲ್ಲಿಯೂ ಕೂಡ ಸೇವಾ ಮನೋಭಾವನೆ ಮಾಡತಕ್ಕಂಥದ್ದೇ ಪ್ರಾಣಲಿಂಗಿಯ ಲಕ್ಷಣ. ಇವತ್ತಿನ ಚಿಂತನೆಯಲ್ಲಿ ನಾವು ಭಕ್ತ ಸ್ಥಳ, ಮಹೇಶ್ವರ ಸ್ಥಳ, ಪ್ರಸಾದ ಸ್ಥಳ, ಪ್ರಾಣಲಿಂಗಿ ಸ್ಥಳ ಅಂದ್ರೆ ಇಲ್ಲಿ ಯಾವ್ಯಾವ ಅಂಗಾಂಗಗಳನ್ನ, ಯಾವ್ಯಾವ ಇಂದ್ರಿಯಗಳನ್ನ ಮತ್ತು ಪಂಚಭೂತಗಳನ್ನ ಎಲ್ಲಿ ಯಾವ್ಯಾವ ಸ್ಥಳಕ್ಕೆ ಹೇಳಿದ್ರು ಅನ್ನೋದನ್ನ ಇವತ್ತಿನ ದಿನ ತಿಳ್ಕೊಂಡಿದ್ವಿ. ಮುಂದಿನ ದಿನ ನಮ್ಮ ಉಳಿದಂತಹ ಶರಣ ಮತ್ತು ಐಕ್ಯ ಸ್ಥಳದ ವಿಚಾರಗಳನ್ನ ಮುಂದಿನ ಚಿಂತನದಲ್ಲಿ, ಮುಂದಿನ ಸತ್ಸಂಗದಲ್ಲಿ ನೆರವೇರಿಸೋಣ ಅನ್ನುವಂಥ ವಿಚಾರವನ್ನು ಹೇಳಿ ಇವತ್ತಿನ ಈ ಚಿಂತನ ಸಮಾರಂಭಕ್ಕೆ ವಿರಾಮವನ್ನು ಕೋರುತ್ತೇನೆ. ಶರಣಾರ್ಥಿಗಳು. ವಿಶೇಷವಾಗಿ ಇಲ್ಲಿ ತನಕ ನಿಮ್ಮೆಲ್ಲರಿಗೆ ಅನುಭವವನ್ನು ಹೇಳಿದರು. ಯಾಕಂದ್ರೆ ಪಂಚ ಇಂದ್ರಿಯಗಳನ್ನು ಪಂಚಲಿಂಗವಾಗಿ ಜೀವನದೊಳಗೆ ನಾವು ಸಾಗಿದ್ನಪ್ಪ ಅಂದ್ರೆ ಎಷ್ಟು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರ್ಬೋದು. ಇಲ್ಲ ಬೈಗಳು ಆಗೋದಕ್ಕಿಂತ ಭಕ್ತರಾಗಿ ಬದುಕಂತ ಹೇಳಿದ ನಮ್ಮ ಗುರುಗಳಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಅವರಿಗೆ ಅದಕ್ಕೆ ಶರಣ ತಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ತಮ್ಮೆಲ್ಲರಿಗೂ ಶರಣಾರ್ಥಿ.